ಹಿಂದೆ ಡಿಡಿ ಆಗಿರ್ತಕ್ಕಂಥ ಬೀದರ್ ಡಿಡಿ ಆಗಿರ್ತಕ್ಕಂಥ ತಿಪ್ಪಣ್ಣ ಸಿರಸಗಿ ಮತ್ತು ರವೀಂದ್ರ ರತ್ನಾಕರ್ ಅನ್ನೋರ ಮೇಲೆ ಗಂಭೀರ ಆರೋಪಗಳಿದ್ದು ಅದು ಕರ್ತವ್ಯ ಲೋಪ ಕೂಡ ಸಾಬೀತಾದರೂ ತಮಗೆ ಏನು ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ತಮ್ಮ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ. ಅವ್ರನ್ನ ಬೆನ್ನಿಗೆ ನಿಂತಿದ್ದಾರೆ, ಸಚಿವರು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ ಸರ್. ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಮಕ್ಕಳ ಜೀವನದ ಜೊತೆ, ಮಕ್ಕಳ ಈ ಕಾಲ್ಕಡಿ ಜೊತೆ ಆಟ ಆಡದವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಆ ಭಗವಂತ ಮೆಚ್ತಾನ ನಮ್ಮನ್ನ? ಯಾವುದ್ರನ್ನೂ ರಕ್ಷಣೆ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಮಂತ್ರಿ ಆದಮೇಲೆ ಎಷ್ಟು ಬಾರಿ ಈ ಅಧಿಕಾರಿಗಳನ್ನು ಈ ರೀತಿ ವ್ಯವಹಾರಗಳಲ್ಲಿ ಎಷ್ಟು ಜನರನ್ನು ನಾನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಸ್ವಲ್ಪ ಇಲಾಖೆಯಿಂದ ತಾವು ವಿಷಯಗಳನ್ನ ತರಿಸ್ಕೊಂಡು ನೋಡಿ. ರತ್ನಾಕರ್ ಅವರಾಗಿರ್ಬೋದು, ತಿಪ್ಪಣ್ಣವರಾಗಿರ್ಬೋದು, ತನಿಖೆ ಹಂತದಲ್ಲೇ ಇದೆ. ತನಿಖೆ ಪೂರ್ತಿ ಆಗಲಿ, ನನ್ನ ಹತ್ರ ಬರಲಿ, ನಾನು ಖಂಡಿತವಾಗ್ಲೂ ಡಿಸಿಷನ್ ತಗೊಳ್ತೀನಿ. ಯಾರು ಕೂಡ ಅದರ ಬಗ್ಗೆ ಎರಡು ಭಾವನೆ ಬೇಡ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಖಂಡಿತವಾಗ್ಲೂ. ನಾನು ಒಂದೇ ಮಾತು ಹೇಳಿದೆ, ಯಾರನ್ನು ಉಳಿಸುವಂಥ ಪ್ರಯತ್ನ ಇಲಾಖೆಯಲ್ಲಿ ಆಗ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಇಲಾಖೆ ಮಾತನ್ನು ಹೇಳ್ತಾ ಇದ್ದೀನಿ. ಬೀದರ್ ಡಿಡಿ ಆಗಿರ್ತಕ್ಕಂಥ ತಿಪ್ಪಣ್ಣ ಸಿರಸಗಿ ಮತ್ತು ರವೀಂದ್ರ ರತ್ನಾಕರ್ ಅನ್ನೋರ ಮೇಲೆ ಗಂಭೀರ ಆರೋಪಗಳಿದ್ದು ಅದು ಕರ್ತವ್ಯ ಲೋಪ ಕೂಡ ಸಾಬೀತಾದರೂ ತಮಗೆ ಏನು ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ತಮ್ಮ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ. ಅವ್ರನ್ನ ಬೆನ್ನಿಗೆ ನಿಂತಿದ್ದಾರೆ, ಸಚಿವರು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ ಸರ್. ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಮಕ್ಕಳ ಜೀವನದ ಜೊತೆ, ಮಕ್ಕಳ ಈ ಕಾಲ್ಕಡಿ ಜೊತೆ ಆಟ ಆಡದವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಆ ಭಗವಂತ ಮೆಚ್ತಾನ ನಮ್ಮನ್ನ? ಯಾವುದ್ರನ್ನೂ ರಕ್ಷಣೆ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಮಂತ್ರಿ ಆದಮೇಲೆ ಎಷ್ಟು ಬಾರಿ ಈ ಅಧಿಕಾರಿಗಳನ್ನು ಈ ರೀತಿ ವ್ಯವಹಾರಗಳಲ್ಲಿ ಎಷ್ಟು ಜನರನ್ನು ನಾನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಸ್ವಲ್ಪ ಇಲಾಖೆಯಿಂದ ತಾವು ವಿಷಯಗಳನ್ನ ತರಿಸ್ಕೊಂಡು ನೋಡಿ. ರತ್ನಾಕರ್ ಅವರಾಗಿರ್ಬೋದು, ತಿಪ್ಪಣ್ಣವರಾಗಿರ್ಬೋದು, ತನಿಖೆ ಹಂತದಲ್ಲೇ ಇದೆ. ತನಿಖೆ ಪೂರ್ತಿ ಆಗಲಿ, ನನ್ನ ಹತ್ರ ಬರಲಿ, ನಾನು ಖಂಡಿತವಾಗ್ಲೂ ಡಿಸಿಷನ್ ತಗೊಳ್ತೀನಿ. ಯಾರು ಕೂಡ ಅದರ ಬಗ್ಗೆ ಎರಡು ಭಾವನೆ ಬೇಡ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಖಂಡಿತವಾಗ್ಲೂ. ನಾನು ಒಂದೇ ಮಾತು ಹೇಳಿದೆ, ಯಾರನ್ನು ಉಳಿಸುವಂಥ ಪ್ರಯತ್ನ ಇಲಾಖೆಯಲ್ಲಿ ಆಗ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಇಲಾಖೆ ಮಾತನ್ನು ಹೇಳ್ತಾ ಇದ್ದೀನಿ.